ತಾಯಿಗಳು ಯಾರು ಮಕ್ಕಳ ಜೊತೆ ಇರಬಾರ್ದು ಅನ್ನೋದು ಆಸೆ ಇರಲ್ಲ, ಇರ್ಬೇಕು ಅಂತ ಆಸೆ ಇರುತ್ತೆ. ಮಕ್ಕಳುಗಳು 10%, 100ಕ್ಕೆ 10% ಅಷ್ಟೇ ಕಚಡ ಮಕ್ಕಳುಗಳಿರ್ತಾರೆ, ತಂದೆ ಬೇಡ ತಾಯಿ ಬೇಡ ಅನ್ನೋರು. ಇನ್ನು 90% ಸೊಸೈಟಿಲಿ ಇರ್ತಾರೆ. ಆ ಸೊಸೈಟಿನ ಹೋಗಿ ಕೇಳ್ಬೇಕು, ಯಾಕ್ರಮ್ಮ ನಿಮ್ಗೆ ಅತ್ತೆಯರು ಜೊತೆಲಿ ಇರಬಾರ್ದು, ಮಾವದಿರು ಜೊತೆಲಿ ಇರಬಾರ್ದು ಅಂತ. ನೀವೇನಾಗುತ್ತೆ ಅಂದ್ರೆ ತಂದೆ ತಾಯಿಗಳನ್ನ ಕೇಳಿ, ತಂದೆ ತಾಯಿಗಳು ನಮಗೋಸ್ಕರ ಅಡ್ಜಸ್ಟ್ ಆಗಿರ್ತಾರೆ, ಎಲ್ಲ ಇರ್ತಾರೆ. ಸೊ ನೀವು ಅವ್ರನ್ನ ಕೇಳಿ, ತಂದಿ ಒಂದೊಂದ್ ಮನೆಗೂ ಹೋಗಿ ನಿಮ್ ಅತ್ತೆ ಇದಾರಾ ಅಂತ ಕೇಳಿ, ಇಲ್ಲ ಅಂದ್ರೆ ಯಾಕಮ್ಮ ಜೊತೆಲಿ ಇಟ್ಕೊಂಡಿಲ್ಲ ಅಂತ ಕೇಳಿ, ಅವ್ರಿಗೆ ಆ ಫೀಲ್ ಮಾಡಿ. ಅವ್ರಿಗೆ ನಾಳೆ ದಿವಸ ನೀನು ವಯಸ್ಸಾದಾಗ ಏನಾಗತ್ತೆ, ನೀನು ಹಿಂಗೆ ರೋಡ್ಗೆ ಹೋಗ್ತೀಯಾ, ನೀನು ವೃದ್ಧಾಶ್ರಮಕ್ಕೆ ಹೋಗ್ತೀಯಾ ಅನ್ನೋ ಆ ಭೀತಿನ ಅವ್ರಿಗೆ ಹಾಕಿ. ಅವ್ರು ವಯಸ್ಸಾದವ್ರು ಹೇಳ್ತಾರೆ ತಂದೆ ತಾಯಿಗಳು ಬೇಕೇ ಬೇಕು ಅಂತ, ಎಲ್ಲಾರು ಬೇಕು, ಈಗ ನಮ್ಗೂ ನಮ್ಮ ಅಪ್ಪ ಅಮ್ಮದಿರೆಲ್ಲ ಬೇಕು. ಯಾಕೆ ಬಿಡ್ತಾರೆ? ಸೊಸೈಟಿರಿಂದ 90% ಎಲ್ಲೇ ನೋಡಿದ್ರು ಸೊಸೈಟಿರಿಂದ. ಆ ಸೊಸೈಟಿನ ಕೇಳಬೇಕು. 90%, 10% ಮಾತ್ರ ಕಚಡ ಮಕ್ಳು ಇರ್ತಾರೆ, ತಂದೆ ತಾಯಿಗಳು ಬೇಡ ನಾವು ಸಪರೇಟ್ ಆಗಿರ್ಬೇಕಂತ. 90% ಒಬ್ಳು ಬೇರೆಯವ್ರು ಬಂದ ಮೇಲೆ ಶುರು ಆಗತ್ತದೆಲ್ಲ. ಆ 9% ಜನ ಏನಿರ್ತಾರಲ್ಲ ನಿಮ್ಮಂತ ಯುವತಿಯರು, ಅವ್ರು ನಾವು ಕ್ವಶನ್ ಕೇಳಿ, ಯಾಕಮ್ಮ ನಿನ್ಗೆ ಅತ್ತೆ ಬೇಡ, ಯಾಕಮ್ಮ ನಿನ್ಗೆ ವಯಸ್ಸಾದ್ಮೇಲೆ ಬೇಡ, ಮಾವ ಬೇಡ, ಅವ್ನು ನಿನ್ ಗಂಡಿಗೆ ಜನ್ಮ ಕೊಟ್ಟಿಲ್ವಾ, ನಿಮ್ ಗಂಡನ್ಗೋಸ್ಕರ ಇದೆಲ್ಲ ಸಂಪಾದನೆ ಮಾಡಿಲ್ವಾ, ಇದೆಲ್ಲ ಇಟ್ಟಿಲ್ವಾ, ಸೊ ಯಾಕೆ ಅವ್ರಿಗೋಸ್ಕರ ಯಾಕೆ ಮಾಡ್ತಿಲ್ಲ, ನಿಮ್ ಮಕ್ಳು ಬೆಳಿಬೇಕು ಅಂದ್ರೆ ಅಜ್ಜಿ ತಾತನ ಜೊತೆ ಬೆಳಿಬಾರ್ದಾ, ನಿಮ್ ತಂದೆ ತಾಯಿ ಇದ್ದಂಗೆನೆ ಅವರು ತಾನೆ ಅಂತೆಲ್ಲ ಅಲ್ಲೇ ಕೇಳ್ಬೇಕು. ಇದೇನಾಗುತ್ತೆ ಅಂದ್ರೆ ಗಂಡ್ ಮಕ್ಳನ್ನ ಕೇಳಿದ್ರೆ ಅವನು ಹೇಳಕ್ಕಾಗಲ್ಲ. ಆ 90% ಗಂಡ್ ಮಕ್ಳು ಯಾರು ತಂದೆ ತಾಯಿಗಳನ್ನ ಬಿಡಕ್ಕೆ ಇಷ್ಟಪಡಲ್ಲ. 90% ಭಾಗ ಆಗದೆ ಸೊಸೈಟಿಯಿಂದ. ಆ ಸೊಸೈಟಿನ ಕೇಳಿ. ನಿಮ್ ಪ್ರಕಾರ ಹೌದೌದೌದು, ನೀವು ಹೋಗಿ ಕೇಳಿಲ್ಲ, ಹಾಕೊಂಡು ಎಲ್ಲಾರ ಮನೆಗೆ ಹೋಗಿ, ಇಲ್ಲಿಂದ ರೋಡಲ್ಲಿ ಹೋಗಿ 10 ಮನೆಗೆ ಹೋಗಿ, 10 ಮನೇಲಿ ಅತ್ತೆ ಇಲ್ಲ ಅಂದ್ರೆ, ಮಾವ ಇಲ್ಲ ಅಂದ್ರೆ 9 ಮನೇಲಿ ಸೊಸೈಟಿ ಕಾಟ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಅರ್ಥ ಆಗ್ತಾ ಇದೆಯಲ್ಲ? ಇದಾರೆ ಅಂದ್ರೆ ಅವ್ರನ್ನ ಅಭಿಪ್ರಾಯ ಕೇಳಿ, ಹೆಂಗ್ ಅಡ್ಜಸ್ಟ್ ಆಗಿದ್ದೀರಾ, ನೀವು ಏನ್ ಮಾಡಿದೀರಾ ಅಂತ. ಅದಕ್ಕೇನೆ ಈಗ ನನ್ ಕ್ವಶನ್ ಕೇಳಿದ್ರೆ, ನಮ್ಮಮ್ಮ ನನ್ ಜೊತೆಲ್ಲೇ ಇದಾರೆ, ಚೆನ್ನಾಗೇ ಇದೀವಿ, ನನ್ ತಂದೆ ಇಲ್ಲ ನಮ್ಮಮ್ಮ ಚೆನ್ನಾಗೇ ಇದಾರೆ, ನಾವು ಆರಾಮಾಗಿದ್ದಾರೆ. ನಮ್ ಮಕ್ಳು ನಮ್ಮಮ್ಮನ ಅಮ್ಮಮ್ಮ ಅಂತಾರೆ, ಅವ್ರ ಅಮ್ಮನಲ್ಲ, ಹೆಂಡತಿ ಅಮ್ಮನಲ್ಲ, ನಮ್ಮಮ್ಮ ನಮ್ಮ ಅಮ್ಮಮ್ಮ ಅಂತಾರೆ, ಜೊತೆಲೇ ಇದಾರೆ, ಚೆನ್ನಾಗೇ ಇದೀವಿ. ನನಗೆ ಆ ಫೀಲೇ ಬರಲ್ಲ. ಸೊ 10 ಮನೆಗೆ ಹೋಗಿ ಅತ್ತೆ ಇದಾರ ಅಂತ, ಮಾವ ಇದಾರ ಅಂತ ಕೇಳಿ, ಅಲ್ಲಿ ಕೇಳಿ. ಇದಕ್ಕೆ 90% ಪ್ರಾಬ್ಲಮ್ಮೇ ಬೇರೆ ಮನೆಯಿಂದ ಬರೋ ಹೆಣ್ಮಕ್ಳಿಂದಾನೆ. 100%. 10% ಕಚಡಗಳು ಇರ್ತಾರೆ ಗಂಡ್ಮಕ್ಳು, ಯಾರೋ ಸ್ವಾರ್ಥಿಗಳು, ಅದು ಬಹಳ ಕಮ್ಮಿ. ಬಟ್ 90% ಇಲ್ಲಿ. ಆ 90% ಹಿಂಗ್ ಬಂದಾಗ ಇನ್ಫ್ಲೂಯೆನ್ಸ್ ಆಗುತ್ತೆ. ಅವ್ರಿಗೆ ವೆರಿ ಕ್ಲಿಯರ್ ಆಗಿ ಒಂದೇ ಬೇಕಾಗಿರೋದು, ಸಪರೇಟ್ ಆಗಿರ್ಬೇಕು, ನಾವು ಸಪರೇಟ್ ಆಗಿರ್ಬೇಕು, ಆರಾಮಾಗಿರ್ಬೇಕು ಅಷ್ಟೇನೆ. ಅವ್ರ ಮಕ್ಳು ಅತ್ತೆ ಮಾವನ ನೋಡ್ಕೊಳಕ್ ಆಗಲ್ಲ ಅಂತ, ನೋಡ್ಕೊಳಕ್ ಇಷ್ಟ ಇರಲ್ಲ. ಅದಕ್ಕೆ ಅವ್ರಿಗೋಗಿ ಕೇಳ್ತಾ ಇರ್ಬೇಕು, ಅವ್ರಿಗೋಗಿ ಆ ಪಾಪ ಪ್ರಜ್ಞೆನ ಜಾಸ್ತಿ ಮಾಡ್ಬೇಕು. ನೀನ್ ವಯಸ್ಸಾಗತ್ತಮ್ಮ, ನಿನ್ ತಂದೆ ತಾಯಿ ವಯಸ್ಸಾಗತ್ತಮ್ಮ, ಯಾಕೆ ಬಿಡ್ತಾ ಇಲ್ಲ ಅಂತ ಅಲ್ಲಿ ಕೇಳ್ಬೇಕು ಅಂತ ನಾನ್ ಹೇಳೋದು. 100%, 90% ಅಲ್ಲಿ ಪ್ರಾಬ್ಲಮ್ ಇದೆ. ಅವ್ರ ನೋಡಿ ಕೇಳಿ, ಯಾಕೆ ನಿಮ್ ಅತ್ತೆ ಜೊತೆಲಿಲ್ಲ, ಮಾವ ಜೊತೆಲಿಲ್ಲ ಅಂತ, ಯಾಕೆ ಓಡಿಸ್ತೀರಾ ಅಂತ. ಈ ವಯಸ್ಸಾದವ್ರನ್ನ ಕೇಳಿದ್ರೆ ನಿಜವೂ ಪಾಪ ಅವ್ರಿಗೇನು ಆಸೆ ಇದೆಯಾ ಹೋಗೋದಕ್ಕೆ? ಇಲ್ಲ. ಆಮೇಲೆ ಗಂಡ್ ಮಕ್ಳಿಗೂ ಯಾರಿಗೂ ಆಸೆ ಇರಲ್ಲ ಅಪ್ಪ ಅಮ್ಮನ ಆಚೆ ಕಳಿಸ್ಬೇಕು ಅಂತ. 10% ಇರ್ತಾರೆ ಕಚಡಗಳು, ದುಡಿದೇ ಇದ್ದವ್ರು, ಮಾಡದೇ ಇದ್ದವ್ರು. ಅವ್ರು ಬಿಟ್ಬಿಟ್ರೆ 90% ಮಕ್ಳು ಯಾರು ಅಪ್ಪ ಅಮ್ಮನ ಆಚೆ ಹಾಕಿ ಇಷ್ಟಪಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಹೇಳಿದ್ರು ಅಂತ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.